ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಟೆಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ್ ನಿವಾಸದ ಮೇಲೆ ಈಗಾಗಲೇ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಮೇಲೂ ಕೂಡ ಎಸ್ಐಟಿ ದಾಳಿಯನ್ನ ನಡೆಸಿದೆ. ಕಲಬುರಗಿ ಎಸ್ಐಟಿ ಅಧಿಕಾರಿಗಳಿಂದ ದಾಳಿ ನಡೆಸಲಾಗಿದ್ದು ಹಲವು ದಾಖಲೆಗಳ ಪರಿಶೀಲನೆ ಕಾರ್ಯ ಮುಂದುವರೆದಿದೆ. ಒಟ್ಟು 3 ಕಡೆಗಳಲ್ಲಿ ಎಸ್ಐಟಿ ಅಧಿಕಾರಿಗಳ ತಂಡ ದಾಳಿಯನ್ನ ನಡೆಸಿದೆ. ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿರುವ ಸುಭಾಷ್ ಗುತ್ತೇದಾರ್ ನಿವಾಸ, ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಎಸ್ಐಟಿ ತಲಾಶ್ ಕಾರ್ಯವನ್ನು ಆರಂಭ ಮಾಡಿದೆ. 3 ಕಡೆಗಳಲ್ಲಿ ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಅದರಲ್ಲೂ ಕೂಡ ಚಾರ್ಟೆಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ್ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದ್ದು ಪರಿಶೀಲನೆ ಆಗ್ತಾ ಇದೆ. ಕಲಬುರಗಿ ನಗರದ ಖೂಬಾ ಫ್ಲಾಟ್ನಲ್ಲಿರುವ ಮನೆ ಅದಾಗಿದೆ. ಎಸ್ಐಟಿ ತನಿಖಾಧಿಕಾರಿಗಳ ತಂಡ ಈಗ ಶೋಧವನ್ನ ಮುಂದುವರೆಸಿದ್ದಾರೆ. ಉಳಿದಂತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ದಾಖಲೆಗಳ ಲಭ್ಯತೆ ಆಗಿದೆ ನೋಡಬೇಕು. ಆಳಂದದಲ್ಲಿ ಮತಗಳವಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಷನಲ್ ಲೆವೆಲಲ್ಲಿ ರಾಹುಲ್ ಗಾಂಧಿ ಅವರು ಈ ವಿಷಯವನ್ನ ಆಟಮ್ ಬಾಂಬ್ ಅಂತ ಸಿಡಿಸಿದ್ರು. ನಿನ್ನೆಯಿಂದಲೂ ಕೂಡ ಈ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿ ಇವತ್ತು ಶೋಧವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಸುಭಾಷ್ ಗುತ್ತೇದಾರ್ ನಿವಾಸದಲ್ಲಿ ಅಧಿಕಾರಿಗಳ ತಂಡ ಬೀಡು ಬಿಟ್ಟಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ನಿಜಕ್ಕೂ ಆರೋಪಿಸಿದ ರೀತಿಯಲ್ಲಿ ಏನಾದರೂ ಆಗಿದೆಯಾ ಏನು, ಇದರ ಬಗ್ಗೆ ಎಸ್ಐಟಿ ರಚನೆ ಮಾಡಲಾಗಿತ್ತು. ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ಅದರ ವರದಿ ಬಂದ ನಂತರದಲ್ಲಿ ಏನಾಗಿದೆ ಅನ್ನೋ ಎಕ್ಸಾಕ್ಟ್ ಮಾಹಿತಿ ಗೊತ್ತಾಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿಯಿಂದ. ಪ್ರವೀಣ್ ರೆಡ್ಡಿ, ಸದ್ಯ 3-4 ಕಡೆಗಳಲ್ಲಿ ಶೋಧವನ್ನ ನಡೆಸ್ತಾ ಇದ್ದಾರೆ. ಶೋಧದ ಸಂದರ್ಭದಲ್ಲಿ ಸಿಕ್ಕಿರೋದೇನು? ದಿವ್ಯಜ್ಯೋತಿ, ಈಗಷ್ಟೇ ಏನಂದ್ರೆ ಒಂದು ಎಸ್ಐಟಿ ತಂಡದ ಅಧಿಕಾರಿಗಳು ಕಲಬುರಗಿ ನಗರದ ಒಟ್ಟು 2 ಕಡೆ ಅಂದ್ರೆ ಒಂದು ಸಿಎ ಆದಂತಹ ಮಾತ್ಗೌಡ ಅವರ ಮನೆ ಮೇಲೆ, ಅದೇ ರೀತಿಯಾಗಿ ಕಲಬುರಗಿಯ ಆಳಂದ ಮಾಜಿ ಶಾಸಕರಾದಂತಹ ಸುಭಾಷ್ ಗುತ್ತೇದಾರ್ ಅವರ ಒಂದು ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿರುವಂತಹ ಮನೆ ಮೇಲೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಂದ್ರೆ ಕಲಬುರಗಿಯ ಸಿಐಡಿ ಡಿವೈಎಸ್ಪಿ ಆದಂತಹ ಅಸ್ಲಂ ಬಾಷಾ ಅವರ ನೇತೃತ್ವದಲ್ಲಿ ಒಂದು ತಂಡ ಏನಂತಂದ್ರೆ ಇವರ ಮನೆ ಮೇಲೆ ದಾಳಿ ನಡೆಸಿದೆ. ಸೊ ಇನ್ನೂ ಒಂದು ತಂಡ ಏನಂದ್ರೆ ಮತ್ತೊಂದು ಕಡೆ ದಾಳಿ ನಡೆಸೋದಕ್ಕೆ ಈಗಾಗಲೇ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಇವತ್ತು ಬೆಳಗ್ಗೆಯಿಂದಲೇ ಕೂಡ ಹಾಕೊಂಡಿದ್ದಾರೆ. ಪ್ರಮುಖವಾಗಿ ಆಳಂದಲ್ಲಿ ಸುಮಾರು 6038 ಮತಗಳು ಡಿಲೀಟ್ ಮಾಡೋದಕ್ಕೆ ಬಿಜೆಪಿ ಅವರು ಯತ್ನ ಮಾಡಿದ್ರು ಅಂತೇಳಿ BR ಪಾಟೀಲ್ರು ಆರೋಪ ಮಾಡಿದ್ರು. ಅದಾದ ಬಳಿಕ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಇದನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಸುದ್ದಿಯಾಗಿ ಮಾಡಿದ್ರು. ಅದಾದ ಬಳಿಕ ಬಹುದೊಡ್ಡ ಆರೋಪವನ್ನು ಕೂಡ ಚುನಾವಣಾ ಆಯೋಗದ ಮೇಲೆ ಮಾಡಿದ್ರು. ಸೊ ಹೀಗಾಗಿ ರಾಜ್ಯ ಸರ್ಕಾರ SITಗೆ ವಹಿಸಿದ ಬಳಿಕ ಇವತ್ತು ಏನಂದ್ರೆ SIT ಅತ್ಯಂತ ಚುರುಕಾಗಿ ಇವತ್ತು ಮತ್ತೊಂದಷ್ಟು ತಂಡಗಳನ್ನು ರಚಿಸಿಕೊಂಡು ಈಗ ಬೇರೆ ಬೇರೆ ಕಡೆ ದಾಳಿ ನಡೆಸಿದೆ. ಈಗಾಗಲೇ ನಿನ್ನೆ ಏನಂದ್ರೆ ಒಟ್ಟು 5 ಜನ ಏನಂದ್ರೆ ಏಜೆಂಟ್ ಇದ್ರು, ಚುನಾವಣಾ ಏಜೆಂಟ್ಗಳನ್ನ ಕೆಲಸ ಮಾಡ್ತಾ ಇದ್ರು. ಅಂತವ್ರ ಮನೆ ಮೇಲೆ ಈಗಾಗಲೇ ದಾಳಿ ನಡೆಸಲಾಗಿತ್ತು. ಅದಾದ ಬಳಿಕ 2ನೇ ಹಂತವಾಗಿ ಇವತ್ತು ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಮನೆ ಸೇರಿದಂತೆ ಇನ್ನಿತರ ಕಡೆ ಈಗ ಸದ್ಯ ದಾಳಿಯನ್ನು SIT ಅಧಿಕಾರಿಗಳು ಮುಂದುವರಿಸಿದ್ದಾರೆ. ಈ ಮೂಲಕ ಆಳಂದಲ್ಲಿ ನಡೆದಂತಹ 6038 ಮತಗಳ ಏನು ಡಿಲೀಟ್ಗೆ ಯತ್ನ ಮಾಡಲಾಗಿತ್ತು, ಆ ಯತ್ನ ಸಂಬಂಧಪಟ್ಟಂತೆ ಯಾವೆಲ್ಲ ಕಡತಗಳು ಇವರ ಬಳಿ ಇದೆ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೂಡ SIT ಅಧಿಕಾರಿಗಳು ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಇವ್ರ ಮನೆಯಲ್ಲಿರುವಂತಹ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಪೆನ್ಡ್ರೈವ್ ಸೇರಿದಂತೆ ಯಾವೆಲ್ಲ ಕಡತಗಳನ್ನು ಸಿಗುತ್ತವೆ ಎಂಬುದರ ಬಗ್ಗೆ ಈಗ SIT ತಂಡದ ಸುಮಾರು 15ಕ್ಕೂ ಹೆಚ್ಚು ಅಧಿಕಾರಿಗಳು ಈಗಾಗಲೇ ಅಂದ್ರೆ ಮನೆಯ ಒಳಗಡೆ ಏನಂದ್ರೆ ಹೋಗಿ ಈಗ ಸರ್ಚ್ ವಾರೆಂಟ್ ಅನ್ನ ತೆಗೆದುಕೊಂಡು ಆ ಎಲ್ಲ ಇರುವಂತಹ ಮನೆಯಲ್ಲಿರುವಂತಹ ಏನು ಸದಸ್ಯರಿದ್ದಾರೆ ಅವರಿಗೆ ಈಗಾಗಲೇ ಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ದು, ಅದಾದ ಬಳಿಕ ಇವರ ಮನೆಯಲ್ಲಿ ಯಾವೆಲ್ಲ ಕಡತಗಳನ್ನು ಮತ್ತೆ ಏನೆಲ್ಲ ಒಂದು ಹಾರ್ಡ್ ಡಿಸ್ಕ್ ಸೇರಿದಂತೆ ಇನ್ನಿತರ ವಸ್ತುಗಳು ಜಪ್ತಿ ಮಾಡ್ಕೊಳ್ತಾರೆ ಎಂಬುದರ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗಲಿದೆ. ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗೆ.